ಇವತ್ತು ನಾನು ರಿವ್ಯೂ ಕೊಡ್ಲಿಕ್ಕೆ ಹೊರಟಿರುವಂಥದ್ದು ಅಗಾರೋ ರಿಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್. ನೋಡಿ ಲುಕ್ ವೈಸ್ ಈ ರೀತಿ ಇರುತ್ತೆ. ಮೇಲ್ಗಡೆ ಬಟನ್ ಅನ್ನ ಪ್ರೆಸ್ ಮಾಡಿ ಈ ರೀತಿ ಎತ್ತದು. ಇದು ಸ್ಟೀಮರ್, ರೈಸ್ ಕೂಡ ಮಾಡಬಹುದು, ತರಕಾರಿ ಬೇಯಿಸಬಹುದು. ಇದು 7 ಲೀಟರ್ ಕೆಪಾಸಿಟಿ ಇರುವಂತಹ ಸೆರಾಮಿಕ್ ಬೌಲು, ಹಾಗೆ ಇದು ಎಕ್ಸ್ಟೆನ್ಷನ್ ವೈರ್ ಇರುತ್ತೆ. ಹಾಗೆ ಇದರಲ್ಲಿ ಮೆಷರಿಂಗ್ ಕಪ್ ಕೊಟ್ಟಿರ್ತಾರೆ, ಯೂಸರ್ ಮೆನು, ಸ್ಪ್ಯಾಚುಲಾ ಕೊಟ್ಟಿರ್ತಾರೆ. ಹಿಂದೆ ನೋಡಿ ಈ ಪ್ರೆಷರ್ ಬಂದಾಗ ನೀರಿಲ್ಲಿ ಕಲೆಕ್ಟ್ ಆಗಿರುತ್ತೆ. ಇದು ಯೂಸ್ ಮಾಡೋದು ನೋಡೋಣ. ಆನ್ ಅಂಡ್ ಆಫ್ ಬಟನ್ ಇದೆ. ಕೀಪ್ ವಾರ್ಮ್, ಪ್ರೀಸೆಟ್. ಇದು ಶಾರ್ಟ್ ಗ್ರೇನ್, ಪೋರ್ಡೇಜ್, ಸ್ಟೀಮ್, ಸ್ಲೋ ಕುಕ್, ಹಾಗೆ ವೈಟ್ ರೈಸ್, ಬ್ರೌನ್ ರೈಸ್, ಲೋ ಕಾರ್ಬ್ ಇರುವಂತದ್ದು ವೈಟ್ ರೈಸ್ ಹಾಗೆ ಬ್ರೌನ್ ರೈಸ್. ಇರೋರು ಡಯಾಬಿಟಿಕ್ ಪೇಷಂಟ್ಗೆ ಈ ಲೋ ಕಾರ್ಬ್ ರೈಸ್ ತುಂಬಾನೇ ಯೂಸ್ ಆಗುತ್ತೆ. ಪ್ರೀಸೆಟ್ ಬಟನ್ ಅನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಪ್ರೀಸೆಟ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಂಡ್ ಯು ಕ್ಯಾನ್ ಅಡ್ಜಸ್ಟ್ ದ ಟೈಮ್, ಡಿಲೇ ಅಂಡ್ ಸ್ಟಾರ್ಟ್ ಕುಕಿಂಗ್. ಸೊ ಬನ್ನಿ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ ಸೆರಾಮಿಕ್ ಕೋಟಿಂಗ್ ಇರುವಂತ ಪಾತ್ರೆಯನ್ನು ಹಾಕಿ ಇದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಚಿಟಪಟ ಅಂತಿದ್ದಾಗೆ ಕರಿಬೇವು, ಹಸಿರು ಮೆಣಸಿನಕಾಯಿ, ಈರುಳ್ಳಿ ಹಾಗೂ ಬಟಾಣಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ತರಕಾರಿಯನ್ನ ಹಾಕೊಳ್ಳೋಣ. ಕ್ಯಾರೆಟ್ ಹಾಗೂ ಬೀನ್ಸ್ ಅನ್ನ ಹಾಕೊಂಡಿದ್ದೀನಿ. ಆ ನಂತರ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಗರಂ ಮಸಾಲ, ಅರಿಶಿನ ಪುಡಿ ಹಾಗೂ ಧನಿಯಾ ಪುಡಿಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮುಚ್ಚಳ ಮುಚ್ಚಿ ಚೆನ್ನಾಗಿ ಫ್ರೈ ಆದ ನಂತರ ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿಯನ್ನು ನೆನೆಸಿಟ್ಕೊಂಡಿದೆ. ಈಗ ಸ್ವಲ್ಪ ಎಷ್ಟು ಬೇಕಷ್ಟು ಬೆಂದಿರುವಂಥ ತರಕಾರಿಗೆ ನೀರನ್ನು ಹಾಕಿ ನಾವು ನೆನೆಸಿಟ್ಕೊಂಡಿರುವಂತಹ ಬೇಳೆ ಹಾಗೂ ಅಕ್ಕಿ ಎರಡನ್ನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕಿಚಡಿ ಆದ ನಂತರ ಓಪನ್ ಮಾಡೋಣ. ಸಖತ್ತಾಗಿರುತ್ತೆ. ಬನ್ನಿ ಈಗ ನೆಕ್ಸ್ಟ್ ರೈಸ್ ಯಾವ ರೀತಿ ಮಾಡೋದು ನೋಡೋಣ. ಅನ್ನ ಮಾಡಲಿಕ್ಕೆ ಈ ಸ್ಟೀಮರ್ದು ಈ ಸಣ್ಣದಾಗಿ ಹೋಲ್ಸ್ ಇದೆ ನೋಡಿ, ಅದಕ್ಕೆ ನಾನಿಲ್ಲಿ ಅವರೇ ಕೊಟ್ಟಿರುವಂಥ ಮೆಷರ್ಮೆಂಟಲ್ಲಿ ರೈಸ್ನ ತೊಳೆದು ಹಾಕೊಂಡಿದ್ದೀನಿ. ಅದು ರೈಸ್ ಮುಳುಗುವಷ್ಟು ನೀರು ಹಾಕಿ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಲೋ ಕಾರ್ಬಲ್ಲಿ ವೈಟ್ ರೈಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಅನ್ನ ಉದ್ರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಒಂದ್ಸತಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಇದರಲ್ಲಿ ವೆರೈಟಿ ರೆಸಿಪೀಸ್ ಹಾಗೂ ಡಿಶಸ್ ಅನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಪ್ರಾಡಕ್ಟ್ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು.